ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಬ್ರೈಡಲ್ ಹೇರ್ ಸ್ಟೈಲ್ ಯಾವ ಥರ ಮಾಡ್ಕೊಳೋದು, ನನ್ನ ಇಷ್ಟುದ್ದ ಲಾಂಗ್ ಹೇರಿಗೆ ನಾನು ಯಾವ ಥರ ಫಂಕ್ಷನ್ಗೆ ಏನಾದರೂ ಇಂಪಾರ್ಟೆಂಟ್ ಫಂಕ್ಷನ್ ಇದ್ದಾಗ ನಾನು ಯಾವ ಥರ ಹೇರ್ ಸ್ಟೈಲ್ ಮಾಡ್ಕೊತೀನಿ, ಬ್ರೈಡಲ್ ಹೇರ್ ಸ್ಟೈಲ್ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಯಾವ ಥರ ಅಂತ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಿದ್ದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ನಾನು ಯಾವ ಥರ ನನ್ನ ಹೇರ್ ಸ್ಟೈಲ್ನ ನಾನು ಮಾಡ್ಕೊತೀನಿ ಅಂತ ತೋರಿಸ್ಕೊಡ್ತೀನಿ. ಇವತ್ತು ಬ್ರೈಡಲ್ ಹೇರ್ ಸ್ಟೈಲ್ ನಾನು ಫ್ರಂಟಿಗೆ ಈ ಥರ ಬೈತಲೆನ ತಕ್ಕೊಂಡು ಏನು ಸ್ವಲ್ಪನೇ ಕೂದಲು ತಗೊಂಡು ರಿಂಕಲ್ ಥರ ಮಾಡಿ ಅಂದರೆ ಕ್ಲೀನಾಗಿ ಸುತ್ತಿ ಫ್ರಂಟ್ ಹೇರ್ ಸ್ಟೈಲ್ನ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಬ್ರೈಡಲ್ ಹೇರ್ ಸ್ಟೈಲ್ ಅಂದಾಗ ಫುಲ್ಲು ಹೇರನ್ನು ನಾವು ಬ್ರೈಡಲ್ ಥರ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಥರ ಟ್ರೈ ಮಾಡಿದ್ದೀನಿ. ಇಲ್ಲಿ ನೋಡಿ ಸ್ವಲ್ಪನೇ ಕೂದಲು ತೆಗೆದು ನಾನು ಈ ಥರ ಕ್ಲಿಪ್ ಹಾಕ್ಕೊತಿದ್ದೀನಿ ಫ್ರಂಟಿಗೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಇದನ್ನು. ಈಸಿಯಾಗಿ ಒಬ್ಬೊಬ್ಬರೇ ಸೆಲ್ಫು ಮಾಡ್ಕೋಬೋದು. ನಂದು ಹೇರ್ ಲಾಂಗ್ ಇರೋದ್ರಿಂದ ನಾನು ಸ್ವಲ್ಪ ನನ್ನ ಫ್ರೆಂಡಿಂದ ಹೆಲ್ಪ್ ತೊಗೊಂಡಿದ್ದೀನಿ. ಇವಾಗ ಈ ಥರನೇ ಎಲ್ಲ ಕೂದಲು ನಾನು ಫೋಲ್ಡ್ ಮಾಡಿ ಈ ಥರ ಕ್ಲಿಪ್ ಹಾಕ್ಕೊತೀನಿ ಫ್ರಂಟಿಗೆ. ನಾನು ಸ್ವಲ್ಪನೇ ಕೂದಲು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೂದಲು ಅಂದರೆ ಕೆಲವರು ಕೂದಲು ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರಿಗೆ ಹೇರ್ ಜಾಸ್ತಿ ಇರುತ್ತೆ, ಕೆಲವರಿಗೆ ಹೇರ್ ಜಾಸ್ತಿ ಇರಲ್ಲ. ಹಾಗಾಗಿ ಅವರು ಹೇರ್ ತಕ್ಕಂತೆ ನಾವು ಫ್ರಂಟ್ ಹೇರನ್ನು ತಗೋಬೇಕಾಗುತ್ತೆ. ಇಲ್ಲಿ ನೋಡಿ ಕೆಲವರಿಗೆ ಕೂದಲೇ ಇರಲ್ಲ ಫ್ರಂಟಲ್ಲಿ. ಹಾಗಾಗಿ ನಾನು ಈ ಥರ ಬಾಚ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಂದಿದೆ ಅಲ್ವಾ? ಈ ಥರ ಎಲ್ಲ ಎರಡು ಸೈಡನ್ನು ಕೂಡ ಈ ಥರನೇ ಬಾಚ್ಕೋಬೇಕು. ಕೂದಲು ತೆಗ್ದು ಈ ಥರ ರಿಂಗ್ ಮಾಡಿ ಫೋಲ್ಡಿಂಗ್ ಮಾಡಿ ಕ್ಲಿಪ್ನ ಹಾಕ್ಕೋಬೇಕು. ನೀಟಾಗಿ ಹಾಕ್ಕೋಬೇಕು. ಇಲ್ಲಾಂದರೆ ಒಂಚೂರು ಮಿಸ್ ಆದ್ರೂ ಅಷ್ಟು ಚೆನ್ನಾಗಿ ಬರಲ್ಲ ಹೇರ್ ಸ್ಟೈಲು. ಇದು ನಮಗೆ ಬೇಕು ಅಂದಾಗ ಈ ಥರ ಚೆನ್ನಾಗಿ ಬರಲ್ಲ. ನಾವೇನಾದರೂ ಗಿಂಕ್ಷನಿಗೆ ಹೋಗಿರ್ತೀವಿ, ಆವಾಗ ಬಾಚ್ಕೋಬೇಕು ಅಂದರೆ ಈ ಥರ ನೀಟಾಗಿ ಬರಲ್ಲ ನಮಗೆ. ನಾವು ಜಸ್ಟ್ ಟ್ರೈ ಮಾಡೋಣ ಅಂದಾಗಲೇ ಅದು ತುಂಬ ಚೆನ್ನಾಗಿ ಬರೋದು. ಇವಾಗ ನಾನೆಲ್ಲ ಕೂದಲು ಇದೇ ಥರ ಬಾಚ್ಕೊತೀನಿ. ಈಗ ಫ್ರಂಟ್ ಹೇರ್ ಸ್ಟೈಲ್ ಆಯಿತು. ಇವಾಗ ಬ್ಯಾಕ್ ಸೈಡ್ ನಾನು ಯಾವ ಥರ ಹೇರ್ ಸ್ಟೈಲ್ನ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಕ್ಲೀನಾಗಿ ಬಿಡಿಸ್ಕೋಬೇಕಾಗುತ್ತೆ. ಫಸ್ಟಿಗೆ ಬಿಡಿಸ್ಕೊಂಡು ಆಮೇಲೆ ನಾವು ಹೇರ್ ಸ್ಟೈಲ್ನ ಮಾಡ್ಕೋಬೋದು. ಬ್ರೈಡಲ್ ಹೇರ್ ಸ್ಟೈಲ್ನ ಯಾವ ಥರ ನಾನು ಮಾಡ್ಕೊತೀನಿ ಅಂತ ಇವಾಗ ಒಂದೊಂದೇ ಸ್ಟೆಪ್ಸು ತೋರಿಸ್ತೀನಿ. ಇಲ್ಲಿ ನೋಡಿ ಫಸ್ಟಿಗೆ ಈ ಥರ ಆ ಕಡೆ ಈ ಕಡೆ ಸ್ವಲ್ಪ ಕೂದಲನ್ನ ತಗೊಂಡು ಈ ಥರ ಫಸ್ಟು ಸಿಕ್ಕಿಲ್ದಂಗೆ ಈ ಥರ ಬಿಡಿಸ್ಕೋಬೇಕಾಗುತ್ತೆ. ಯಾಕಂದರೆ ಸಿಕ್ಕಿಟ್ಬಿಟ್ರೆ ಈ ಹೇರ್ ಸ್ಟೈಲಿಗೆ ತುಂಬಾ ದೊಡ್ಡ ತಲೆನೋವು ಆಗ್ಬಿಡುತ್ತೆ. ಹಾಗಾಗಿ ಈ ಥರ ಕ್ಲೀನಾಗಿ ನಾನು ಏನು ತೋರಿಸ್ತಿದ್ದೀನಿ ಅದೇ ಥರ ನೀವು ಆ ಕಡೆ ಈ ಕಡೆ ಸ್ವಲ್ಪ ಕೂದಲು ತಗೊಂಡು ಈ ಥರ ರಿಬ್ಬನ್ನ ತಗೊಂಡು ನೀವು ಇಲ್ಲಿ ಫಸ್ಟು ಲಾಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ನಾನು ಯಾವ ಥರ ಲಾಕ್ ಮಾಡ್ಕೊತೀನಿ ಅಂತ. ಇದೇ ಥರ ತೀರಾ ಟೈಟು ಬೇಡ, ತೀರಾ ಲೂಸು ಬೇಡ, ಮೀಡಿಯಮ್ ಇದರಲ್ಲಿ ಲಾಕ್ ಮಾಡಿಕೊಂಡು ನೀವು ಕೂದಲನ್ನ ಇದು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಇವಾಗ ನಾನು ಲಾಕ್ ಮಾಡ್ಕೊಂಡಾಗಿದೆ. ಇವಾಗ ಏನು ಕೂದಲಿದೆ ಇವಾಗ ನಾನು ತೋರಿಸ್ದಂಗೆ ಇದು ಮೇಲ್ಗಡೆಯಿಂದ ಈ ಥರ ಕೆಳಗಡೆಯಿಂದ ಫೋಲ್ಡಿಂಗ್ ಮಾಡಿ ಈ ಥರ ಕೂದಲನ್ನ ತಕ್ಕೋಬೇಕು. ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಪಾರ್ಲರ್ಗಳಲ್ಲಿ ಮತ್ತು ಈ ನಮಗೆ ಬ್ಯೂಟಿಷಿಯನ್ಸ್ ಎಲ್ಲ ಇದೇ ಥರ ಹೇರ್ ಸ್ಟೈಲ್ ಮಾಡೋದು. ಇದಕ್ಕೆ ಇಲ್ಲ ಅಂದರೂ ಒಂದು ಬರೀ ಹೇರ್ ಸ್ಟೈಲಿಗೆ ಇಲ್ಲ ಅಂದರೂ ಒಂದು 600-700 ಆ ಥರ ಅವರು ಚಾರ್ಜ್ ಮಾಡ್ತಾರೆ. ಹಾಗಾಗಿ ನಾವೇ ಓನಾಗಿ ಕಲ್ತಿರುವಂತಹ ಇದು ಹೇರ್ ಸ್ಟೈಲು. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ನಾನು ಮತ್ತೆ ಅದೇ ಥರ ಫಸ್ಟಿಗೆ ಏನು ಕೂದಲು ಆ ಕಡೆ ಈ ಕಡೆ ಸ್ವಲ್ಪ ಕೂದಲು ತಕ್ಕೊಂಡು ನಾನು ಇದು ಮಾಡ್ಕೊಂಡೆ. ಅದೇ ಥರ ನಾನು ಇಲ್ಲೂ ಕೂಡ ಕೂದಲನ್ನ ತಕ್ಕೊಂಡು ಅಂದರೆ ರಿಬ್ಬನ್ನ ಲಾಕ್ ಮಾಡಿಕೊಂಡು ಕೂದಲು ಮತ್ತು ಮೇಲ್ಗಡೆಯಿಂದ ಫೋಲ್ಡಿಂಗ್ ಮಾಡಿ ಮತ್ತೆ ನಾನು ತಗೊಳ್ತೀನಿ. ಇಲ್ಲಿ ನೋಡಿ ನಾನು ಯಾವ ಥರ ಲಾಕ್ ಮಾಡ್ತೀನಿ ಅಂತ. ಈ ಥರ ಕೂದಲನ್ನ ತಕ್ಕೋಬೇಕು. ಮೇಲ್ಗಡೆಯಿಂದ ಈ ಥರ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕೂದಲು ಇಟ್ಕೊಂಡು ಟೈಟ್ ಮಾಡ್ಕೋಬೇಕು. ಎರಡು ಸೈಡು ಸ್ವಲ್ಪ ಕೂದಲು ಇಟ್ಕೊಂಡು ಟೈಟ್ ಮಾಡಿ ಆಮೇಲೆ ಈ ಥರ ನಮಗೆ ಕೂದಲು ಎಷ್ಟು ನಮಗೆ ಬಫ್ ಬೇಕು ಆ ಥರ ಕೂದಲನ್ನ ಸ್ವಲ್ಪನೇ ಕೂದಲನ್ನ ತಕ್ಕೊಂಡು ಬಫ್ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹೇರ್ ಸ್ಟೈಲು. ಇದು ನನ್ನ ಫಂಕ್ಷನಲ್ಲಿ ಯಾವ್ದಾರೆ ಫಂಕ್ಷನಿಗೆ ಹೋಗಬೇಕು ಅಂದರೆ ನಾನು ನನ್ನ ಫ್ರೆಂಡ್ ಹತ್ರ ಇದೇ ಥರ ಹಾಕ್ಸ್ಕೊತೀನಿ. ಫಸ್ಟಿಗೆ ನಾವಿಬ್ಬರೂ ಟ್ರೈ ಮಾಡಿ ಆಮೇಲೆ
ಕಲ್ತಿದ್ದು. ಆವಾಗ ನನ್ನ ಫ್ರೆಂಡೇ ನಾನೇ ಹಾಕ್ತೀನಿ ಅಂತ ಅವಳು ಯಾವಾಗಿದ್ರೂ ಅವಳೇ ಹಾಕ್ತಾಳೆ, ನನಗೆ ಹೇರ್ ಸ್ಟೈಲ್ ಮಾಡ್ತಾಳೆ. ಇದು ನನ್ನ ಹೇರ್ ಲಾಂಗ್ ಇರೋದ್ರಿಂದ ನನಗೆ ನನ್ನೊಬ್ಬಳು ಸೆಲ್ಫು ಹೇರ್ ಸ್ಟೈಲ್ ಮಾಡ್ಕೊಳಕ್ಕೆ ಸ್ವಲ್ಪ ಈ ಥರ ಹೇರ್ ಸ್ಟೈಲ್ ಎಲ್ಲ ಮಾಡಲಿಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಅವಳ ಹತ್ರ ಹೆಲ್ಪ್ ತಗೊಂಡು ನಾನು ಯಾವ ಥರ ರೆಡಿ ಆಗ್ತೀನಿ ಫಂಕ್ಷನಿಗೆ, ಹೇರ್ ಸ್ಟೈಲ್ ಯಾವ ಥರ ಮಾಡ್ತೀನಿ ಅಂತ ಈ ಹೇರ್ ಸ್ಟೈಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಎಲ್ಲ ಕೂದಲು ಇದೇ ಥರ ನಾನು ಏನು ತಗೊಳ್ತಾ ಇದ್ದೀನಿ ಇದೇ ಥರ ಎಲ್ಲ ಕೂದಲು ಸ್ವಲ್ಪನೇ ಕೂದಲನ್ನ ತಗೊಂಡು ಈ ಥರ ರಿಬ್ಬನ್ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಇವಾಗ ಫುಲ್ಲು ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ವೀಡಿಯೋ ಫಾಸ್ಟ್ ಮಾಡಿದ್ದೀನಿ ಮಧ್ಯ, ಯಾಕಂದರೆ ವೀಡಿಯೋ ಲೆಂತ್ ಆಗಿರೋದ್ರಿಂದ ವೀಡಿಯೋ ಫಾಸ್ಟ್ ಮಾಡಿದ್ದೀನಿ. ನೀವು ಬೇಕಾದರೆ ಅದನ್ನು ನೋಡಿ ಹಾಕ್ಕೋಬೋದು ನಾನು ಯಾವ ಥರ ಹೇರ್ ಸ್ಟೈಲ್ ಮಾಡಿದ್ದೀನಿ ಅಂತ. ಇಲ್ಲಿ ನೋಡಿ, ಈ ಥರ ರಿಬ್ಬನ್ನ ನಾನು ಲಾಕ್ ಮಾಡಿಕೊಂಡು ಮತ್ತು ನಾನು ಏನು ತೋರಿಸ್ದೆ ಮೇಲ್ಗಡೆಯಿಂದ ಕೂದಲನ್ನ ತಗೊಳ್ತೀನಿ ನಾನು. ಇದು ಸ್ವಲ್ಪ ಹಾಕಬೇಕಾದ್ರೆ ರಿಬ್ಬನ್ನು ಸ್ವಲ್ಪ ಹುಷಾರಾಗಿ ಹಾಕಬೇಕು, ಯಾಕಂದರೆ ಕೂದಲು ಸ್ವಲ್ಪ ಸಿಕ್ಕಿದ್ರೆ ಸಿಗಾಕೊಳ್ಳೋದು ಜಾಸ್ತಿ ಮತ್ತು ಅಷ್ಟು ನೀಟಾಗಿ ಬರೋಲ್ಲ. ಹಾಗಾಗಿ ಈ ಥರ ಮಧ್ಯ ಓಪನ್ ಮಾಡಿಕೊಂಡು ಈ ಥರ ಮೇಲ್ಗಡೆಯಿಂದ ಕೂದಲನ್ನ ಈ ಥರ ತಗೋಬೇಕಾಗುತ್ತೆ. ಈಗ ನೋಡಿ, ಆ ಕಡೆ ಈ ಕಡೆ ಸ್ವಲ್ಪ ಕೂದಲನ್ನ ತಗೊಂಡು ಸ್ವಲ್ಪ ಟೈಟ್ ಮಾಡಿಕೊಂಡು ಮತ್ತು ನಾನು ಆ ಕಡೆ ಈ ಕಡೆ ಸೈಡು ಬಫ್ ಥರ ಇದು ಮಾಡ್ಕೊತೀನಿ. ನಾನು ಇಲ್ಲಿ ಸ್ವಲ್ಪ ಅಂದರೆ ರಿಬ್ಬನ್ನು ಸ್ವಲ್ಪ ದಪ್ಪ ಇರೋದ್ರ ರಿಬ್ಬನ್ ತೊಗೊತೀನಿ. ಈ ಹೇರ್ ಸ್ಟೈಲಿಗೆಲ್ಲ ಸ್ವಲ್ಪ ಪ್ಲಾಸ್ಟಿಕ್ ರಬ್ಬರ್ ಬರುತ್ತಲ್ವ, ಬ್ಲ್ಯಾಕ್ ಕಲರು, ಅದು ಸ್ವಲ್ಪ ಟೈಟ್ ಅನಿಸುತ್ತೆ ಮತ್ತು ನಾವು ಹೇರ್ ಸ್ಟೈಲ್ ರಿಮೂವ್ ಮಾಡಿದಾಗ ನಮಗೆ ತುಂಬಾ ಕಷ್ಟ ಅನಿಸುತ್ತೆ ಅದು ಹೇರ್ ಸ್ಟೈಲ್ ಎಲ್ಲ ರಿಮೂವ್ ಮಾಡಲಿಕ್ಕೆ. ಹಾಗಾಗಿ ನಾನು ಈ ಥರ ರಿಬ್ಬನ್ನ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಅದೇ ಥರ ರಿಬ್ಬನ್ ಬೇಕು ಅಂದರೆ ಅದೇ ಥರ ರಿಬ್ಬನ್ನ ತೊಗೊಳ್ಳಿ. ಅದು ಒಂಥರ ರಬ್ಬರ್ ಥರನೇ ಇರುತ್ತೆ, ಅದು ಫುಲ್ಲು ರಬ್ಬರ್ ಥರ, ಸ್ವಲ್ಪ ಪ್ಲಾಸ್ಟಿಕ್ ಬರುತ್ತೆ. ಹಾಗಾಗಿ ನಾನು ಇದೇ ಥರ ರಿಬ್ಬನ್ನ ಸ್ವಲ್ಪ ಇದು ಅಷ್ಟು ರಫ್ ಇರಲ್ಲ, ಸಾಫ್ಟಾಗಿರುತ್ತೆ ಮತ್ತು ನಾವು ಹೇರ್ ಸ್ಟೈಲ್ ರಿಮೂವ್ ಮಾಡಲಿಕ್ಕೂ ನಮಗೆ ಈಸಿ ಆಗುತ್ತೆ ಅಂತ ಈ ಥರ ರಿಬ್ಬನ್ನ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಈ ಥರನೂ ತೊಗೋಬೋದು. ಮತ್ತು ಇದರಲ್ಲೇ ಇನ್ನೊಂದು ಸ್ವಲ್ಪ ತೆಳ್ಳು ರಿಬ್ಬನ್, ಅದೇ ಪ್ಲಾಸ್ಟಿಕ್ ಥರ ಬರುತ್ತಲ್ವ, ಅದನ್ನು ಯೂಸ್ ಮಾಡ್ಕೋಬೋದು. ಇದು ಯೂಸ್ ಮಾಡಿದ್ರೆ ಸ್ವಲ್ಪ ಬೆನಿಫಿಟ್ ಜಾಸ್ತಿ, ನಮಗೆ ಹೇರ್ ಸ್ಟೈಲ್ ರಿಮೂವ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ. ಹಾಗಾಗಿ ನಾನು ಈ ರಿಬ್ಬನ್ನ ತೊಗೊಂಡಿದ್ದೀನಿ. ಇದೇನಿಲ್ಲ, 10 ರೂಪಾಯಿ ಪ್ಯಾಕೆಟೋ ಏನೋ ಸಿಗುತ್ತೆ, ಒಂದು 20-15 ಇರುತ್ತೆ ರಿಬ್ಬನ್. ನೀವು ನಿಮ್ಮ ಹೇರ್ ಎಷ್ಟು ಲೆಂತ್ ಇದೆ ಅಂತ ನೋಡ್ಕೊಂಡು ನೀವು ರಿಬ್ಬನ್ನ ತೊಗೊಂಡ್ರೆ ಈಸಿ ಆಗುತ್ತೆ. ಇಲ್ಲಿ ನೋಡಿ, ನಾನು ಎಲ್ಲ ಫುಲ್ ಮೇಲ್ಗಡೆಯಿಂದನೂ ಏನು ನನ್ನ ಹೇರ್ ಎಷ್ಟು ಲೆಂತ್ ಇದೆ ಅಲ್ಲಿವರೆಗೂ ನಾನು ಇದೇ ಥರ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಕನ್ಫ್ಯೂಸ್ ಆಗುತ್ತೆ ಅಂತ ಮತ್ತೆ ನಾನು ವೀಡಿಯೋನ ಸ್ಲೋ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಹಾಕ್ಕೊಳ್ತಾ ಇದ್ದೀವಿ ಅಂತ. ಇಲ್ಲಿ ನೋಡಿ, ಈ ಥರ ಆ ಕಡೆ ಈ ಕಡೆ ಸೈಡು ಬಫ್ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹೇರ್ ಸ್ಟೈಲ್. ಮತ್ತು ನಾವು ಬರೀ ಒಂದೇ ಥರ ಜಡೆ ಹಾಕ್ಕೊಂಡು ಹೋಗೋದು, ಇಲ್ಲ ಫ್ರೀ ಹೇರ್ ಬಿಟ್ಕೊಂಡು ಹೋಗೋದು, ಕೆಲವೊಂದು ಕಡೆ ನಮಗೆ ಕಂಫರ್ಟ್ ಆಗುತ್ತೆ, ಕೆಲವೊಂದು ಕಡೆ ಕಂಫರ್ಟ್ ಆಗೋಲ್ಲ. ಹಾಗಾಗಿ ಈ ಥರ ಬಾಚ್ಕೊಂಡು ಹೋಗ್ಬಿಟ್ರೆ ಯಾವ ಹೇರ್ ಸ್ಪ್ರೇನೂ ಇರೋಲ್ಲ ಮತ್ತು ಯಾವ ಹೇರ್ ಸೆಟ್ಟಿಂಗ್ಸು ಹಾಕಿಲ್ಲ. ನಾನು ನಾರ್ಮಲಾಗಿ ನನ್ನ ಹೇರ್ ಯಾವ ಥರ ಇದೆ ಅದರಲ್ಲೇ ನಾನು ಹೇರ್ ಸ್ಟೈಲ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಬಾಚ್ಕೊಂಡ್ರೆ ನಾವು ಬೆಳಿಗ್ಗೆ ಫಂಕ್ಷನಿಂದ ನೈಟ್ ಎಷ್ಟೊತ್ತು ಆದ್ರೂ ನಮಗೆ ಇದೇ ಥರ ಹೇರ್ ಸ್ಟೈಲ್ ಇರುತ್ತೆ. ಹರಡ್ಕೊಳೋದು ಆ ಥರ ಆಗೋದು, ಈ ಥರ ಆಗೋದು, ಆ ಥರ ಎಲ್ಲ ಏನೂ ಆಗೋಲ್ಲ. ಇವಾಗ ನಾನು ಅರ್ಧ ಭಾಗ ಹಾಕ್ಕೊಂಡಿದ್ದೀನಿ ಅಷ್ಟೇ, ಇನ್ನು ಅರ್ಧ ಪೋರ್ಷನ್ ಇದೆ ನನ್ನ ಹೇರ್ ಸ್ಟೈಲ್ ಮಾಡೋದು. ಈ ಎಲ್ಲ ಕೂದಲು ಇದೇ ಥರ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಮಾಡ್ಕೋಬೇಕು, ತುಂಬಾ ಚೆನ್ನಾಗಿರುತ್ತೆ ಈ ಹೇರ್ ಸ್ಟೈಲ್. Till I get up, time is barely on our side. I don't wanna waste what's left. The storms we chase are leading us, and love is all. ಫೈನಲಿ ಇನ್ನೇನು ಆಲ್ಮೋಸ್ಟ್ ಮುಗಿತಾ ಬಂತು ನನ್ನ ಹೇರ್ ಸ್ಟೈಲು. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ನೀವು. ಮತ್ತು ಇದು ಲಾಸ್ಟ್ ರಿಬ್ಬನ್ ಆಗಿರೋದ್ರಿಂದ ಮತ್ತೆ ಸ್ಲೋ ಮಾಡಿ ನಾನು ವೀಡಿಯೋನ ತೋರಿಸ್ತಾ ಇದ್ದೀನಿ. ಯಾಕಂದರೆ ಮೇಲ್ಗಡೆ ಹೆಂಗೋ ಬಾಚ್ಕೊಳ್ತೀವಿ, ಬಟ್ ಈ ಥರ ಕೆಳಗಡೆ ಬಂದಾಗ ಯಾವ ಥರ ಕೂದಲನ್ನ ತೊಗೋಬೇಕು, ಯಾವ ಥರ ನಾವು ರಿಬ್ಬನ್ನ ಆ್ಯಡ್ ಮಾಡ್ಕೋಬೇಕು ಅನ್ನೋದು ಕನ್ಫ್ಯೂಸ್ ಆಗುತ್ತೆ ಸ್ವಲ್ಪ. ಫಸ್ಟಿಗೆ ಕಲಿತಾಗ ನಮಗೂ ಕನ್ಫ್ಯೂಸ್ ಆಗ್ತಿತ್ತು, ಹಾಗಾಗಿ ತೋರಿಸ್ತಾ ಇದ್ದೀನಿ.
close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways, and on. ಇಲ್ಲಿ ನೋಡಿ ಹೇರ್ ಸ್ಟೈಲ್ ಮುಗೀತು. ಇವಾಗ ನಾನು ಕೊನೆಯದಾಗಿ ಈ ಥರ ರಿಬ್ಬನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ನೀವು ಪ್ಲಾಸ್ಟಿಕ್ ಫ್ಲವರ್ ಬರುತ್ತಲ್ವ ಮಧ್ಯ ಆ ಥರನೂ ಹಾಕ್ಕೋಬೋದು. ಇಲ್ಲ ಮೇಲ್ಗಡೆ ಒಂಚೂರು ನಾರ್ಮಲ್ ಒರ್ಜಿನಲ್ ಹೂ ಹಾಕ್ಕೊಂಡ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಂದು ವೀಡಿಯೋಗಳಲ್ಲಿ ನೀವು ನೋಡಿರ್ಬೋದು, ನಾನು ಇದೇ ಥರ ಹೇರ್ ಸ್ಟೈಲ್ ಮಾಡಿಕೊಂಡು ನಾನು ಸ್ವಲ್ಪ ಹೂ ಎಲ್ಲ ಹಾಕ್ಕೊಂಡಿರ್ತೀನಿ. ನಂದು ಹೇರ್ ಲೆಂತ್ ಇರೋದ್ರಿಂದ ಈ ಥರ ಬಾಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಈ ಥರನೇ ಹೇರ್ ಸ್ಟೈಲ್ ಮಾಡ್ತೀನಿ. ಇವಾಗ ಮಧ್ಯ ನಾನು ಈ ಥರ ಪ್ಲಾಸ್ಟಿಕ್ ಫ್ಲವರ್ನ ಆಲ್ಮೋಸ್ಟ್ ಎಲ್ಲ ಫ್ಯಾನ್ಸಿ ಸ್ಟೋರಲ್ಲೂ ನಿಮಗೆ ಈ ಥರ ಫ್ಲವರ್ ಸಿಗುತ್ತೆ. ನೀವು ಕಲರ್ ಬೇಕಾದರೆ ತೊಗೊಂಬಂದು ಹಾಕ್ಕೋಬೋದು. ನಾನು ಇವಾಗ ಸದ್ಯಕ್ಕೆ ನನ್ನ ಹತ್ರ ಇದೊಂದೇ ಕಲರ್ ಇರೋದ್ರಿಂದ ನಾನು ಇದನ್ನೇ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಮತ್ತು ಹೇರ್ ಸ್ಟೈಲ್ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನೀವು ಕೂಡ ಒಂದು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಯಾವ ಥರ ಬಂದಿದೆ ಅಂತ ಹಾಗೆ ಒಂದು ಕಮೆಂಟ್ ಮಾಡಿ. ಇಲ್ಲಿ ನೋಡಿ ಫೈನಲಿ ನನ್ನ ಫುಲ್ ಹೇರ್ ಸ್ಟೈಲ್ ಬ್ರೈಡಲ್ ಹೇರ್ ಸ್ಟೈಲ್ ಯಾವ ಥರ ಬಂದಿದೆ ಅಂತ. ಇದಕ್ಕೆ ಸ್ವಲ್ಪ ಹೇರ್ ಸ್ಪ್ರೇ ಆ ಥರ ಸೆಟ್ಟಿಂಗ್ ಸ್ಪ್ರೇ ಆ ಥರ ಎಲ್ಲ ಹೊಡಿತಾರೆ, ಬಟ್ ನಾನು ಆ ಥರ ಯಾವುದೂ ಯೂಸ್ ಮಾಡಿಲ್ಲ. ನ್ಯಾಚುರಲಾಗಿ ಮನೆಯಲ್ಲೇ ಯಾವ ಥರ ನಾವು ಬ್ರೈಡಲ್ ಹೇರ್ ಸ್ಟೈಲ್ನ ಮಾಡ್ಕೊಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಏನಾದರೂ ಸಣ್ಣ ಪುಟ್ಟ ಫಂಕ್ಷನು ನಮ್ಮ ಮನೇಲಿ ಎಂಗೇಜ್ಮೆಂಟು ಆ ಥರ ಏನಾದರೂ ಬೇರೆ ಅಂದರೆ ನಮ್ಮ ರಿಲೇಟಿವ್ ಎಂಗೇಜ್ಮೆಂಟ್ ಆ ಥರ ಏನಾದರೂ ಇದ್ದಾಗ ಈ ಥರ ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಸಖತ್ತಾಗೂ ಕಾಣಿಸುತ್ತೆ ಮತ್ತು ಕಂಫರ್ಟ್ ಆಗಿರುತ್ತೆ. ಫ್ರೀ ಬಿಟ್ಕೊಂಡು ಕೆಲವ್ರಿಗೆ ಫ್ರೀ ಬಿಟ್ಕೊಂಡ್ರೆ ಆಗಲ್ಲ, ಹಾಗಾಗಿ ಈ ಥರ ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಫ್ರಂಟ್ ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಹೇರ್ ಸ್ಟೈಲ್ ಇದೆ ಅಂತ. ಇವಾಗ ಬ್ಯಾಕು ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಇಲ್ಲಿ ನೋಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಅದೇ ನಾನು ಹೇಳ್ದಂಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ನನ್ನ ಹೇರ್ ಸ್ಟೈಲ್ ವಿಡಿಯೋ ಇಷ್ಟ ಆಗಿತ್ತು, ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ಬರ್ತೀನಿ. ಥ್ಯಾಂಕ್ ಯು.